ಹಾಯ್ ಫ್ರೆಂಡ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವಿನ್ನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಗೊತ್ತಾಗ್ತಾ ಇರ್ಬೋದು ಇವತ್ತು ಏನು ತೋರಿಸ್ತಾ ಇದ್ದೀನಿ ಅಂತೇಳಿ. ಹೌದು, ಚುರ್ಮುರಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. 1 ಈರುಳ್ಳಿ, 3 ಸ್ಪೂನಷ್ಟು ಕಾಯಿ ತುರಿ, 1 ಕ್ಯಾರೆಟು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು 1 ಟೊಮೊಟೊ, 2 ರಿಂದ 3 ಸ್ಪೂನಷ್ಟು ಎಣ್ಣೆ, 1 ಸ್ಪೂನಷ್ಟು ಅಚ್ಕಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, 1 ಸ್ಪೂನಷ್ಟು ಜೀರಿಗೆ ಪುಡಿ ಇಷ್ಟನ್ನು ತೊಗೊಂಡಿದ್ದೀನಿ. 1 ಬೌಲಷ್ಟು ಕಡಲೆಪುರಿನ ತೊಗೊಂಡಿದ್ದೀನಿ. ಇಲ್ಲಿ ಕಡಲೆ ಬೀಜನ ಹುರಿದು ಸಿಪ್ಪೆ ತೆಗೆದಿಟ್ಕೊಂಡಿರೋ ಅಂಥದ್ದು ಒಂದು ಅರ್ಧ ಬೌಲಷ್ಟು ತೊಗೊಂಡಿದ್ದೀನಿ. ಇವಾಗ ಇಷ್ಟನ್ನು ಸಹ ಒಂದು ಪಾತ್ರೆಗೆ ಹಾಕೋಣ ಅಂತ ಬನ್ನಿ. ಟೊಮೊಟೊನ ಹಾಕ್ತಾಯಿದ್ದೀನಿ, ಕ್ಯಾರೆಟ್ ಹಾಕ್ತಾಯಿದ್ದೀನಿ. ಮಳೆ ಚಳಿಗೆ ತುಂಬ ರುಚಿಯಾಗಿರುತ್ತೆ. ಸಂಜೆ ಟೈಮ್ ಏನಾದ್ರು ತಿನ್ನಬೇಕು ಅನಿಸುತ್ತೆ, ಅಂಥ ಟೈಮಲ್ಲಿ ತುಂಬ ಸಿಂಪಲಾಗಿ ಮಾಡ್ಬೋದಂತಹ ಚುರುಮುರಿ ಇದು. ಇವಾಗ ಕಡಲೆ ಬೀಜನ ಹಾಕ್ತಾಯಿದ್ದೀನಿ, ಅಚ್ಕಾರದ ಪುಡಿನ ಹಾಕ್ಕೊತಾ ಇದ್ದೀನಿ. ಇವಾಗ ಜೀರಿಗೆ ಪುಡಿನ ಹಾಕ್ಕೊತಾ ಇದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊತಾ ಇದ್ದೀನಿ. ಉಪ್ಪನ್ನು ಅಷ್ಟೇ, ನೀವು ಕಡಲೆಪುರಿನ ಸಾಲ್ಟ್ ಇರೋ ಅಂಥದ್ದು ತೊಗೊಂಡ್ರೆ ಸ್ವಲ್ಪ ನೋಡಿ ಹಾಕ್ಕೊಳ್ಳಿ. ಇವಾಗ ಎಣ್ಣೆನ ಹಾಕ್ಕೊತಾ ಇದ್ದೀನಿ. ಇಷ್ಟನ್ನು ಸಹ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ. ಇವಾಗ ಸ್ವಲ್ಪ ಹುಳಿ ಬೇಕಲ್ವ ಇದಕ್ಕೆ, ಅದಕ್ಕೋಸ್ಕರ ಇದಕ್ಕೆ ನಾನು ಸ್ವಲ್ಪ ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣನ್ನು ತೊಗೊಂಡಿದ್ದೀನಿ. ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ. ಹುಳಿ ಎಲ್ಲ ಹಿಂಡಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದು ಸರಿ ಟೇಸ್ಟ್ ಮಾಡಬೇಕಾಗುತ್ತೆ, ಸರಿ ಇದೆಯಾ ಅಂತ ಹೇಳಿ. ಕರೆಕ್ಟ್ ಇದೆ ಅಂತ ಅಂದರೆ ಕಡಲೆಪುರಿನ ಹಾಕಬೇಕಾಗುತ್ತೆ. ನಾನಿಲ್ಲಿ ಸಾಲ್ಟ್ ಇಲ್ಲದೆ ಇರೋಂಥ ಕಡಲೆಪುರಿನ ತೊಗೊಂಡಿದ್ದೀನಿ. ಅದರಿಂದಾಗಿ ನೀವು ಅಷ್ಟೇ ಸಾಲ್ಟ್ಲೆಸ್ ಎಲ್ಲ ಬರುತ್ತೆ ಕಡಲೆಪುರಿ, ನೋಡಿ ತೊಗೊಳ್ಳಿ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ. ತುಂಬ ಹೊತ್ತು ಮಿಕ್ಸ್ ಮಾಡೋಕ್ಕೂ ಹೋಗಬಾರ್ದು, ಅದು ಗರಿ ಗರಿ ಅನ್ನೋದು ಮೆತ್ತಗಾದಂಗೆ ಆಗ್ಬಿಟ್ಟಿರುತ್ತೆ. ಇವಾಗ ಒಂದು ಸರಿ ಟೇಸ್ಟ್ ನೋಡಬೇಕಾಗುತ್ತೆ. ಕರೆಕ್ಟಾಗಿದ್ದರೆ ಈ ಥರ ಸರ್ವ್ ಮಾಡ್ತಾಯಿದ್ರೆ ತುಂಬ ರುಚಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಮಳೆಗಂತೂ 1 ಲೋಟ ಕಾಫಿ, ಒಂದು ಬೌಲಷ್ಟು ಚುರುಮುರಿ ತುಂಬ ಚೆನ್ನಾಗಿತ್ತು. ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತೇಳಿ. ಥ್ಯಾಂಕ್ ಯು.